ಸಿದ್ದರಾಮಯ್ಯನವರ ರಾಜೀನಾಮೆ ಅಂಗೀಕಾರ ಬೆನ್ನಲ್ಲೇ ಈಗ ಇಡೀ ರಾಜ್ಯದ ಕಣ್ಣು ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕದ ಮೇಲಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಶಾಸಕಾಂಗ ಪಕ್ಷ ಸಭೆ ನಡೆಯಲಿದ್ದು ಡಿಕೆ ಶಿವಕುಮಾರ್ ಅವರು ನೂತನ ಸಿಎಂ ಆಗಿ ಆಯ್ಕೆಯಾಗುವುದು ಬಹುತೇಕ ಕನ್ಫರ್ಮ್ ಆದಂತಿದೆ. ಸೋಮವಾರದೊಳಗೆ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮ ಸರಳವಾಗಿ ನಡೆಯಲಿದ್ದು, ಮೊದಲ ಹಂತದಲ್ಲೇ ಕೆಲ ಹಿರಿಯ ಮತ್ತು ಪ್ರಭಾವಿ ನಾಯಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ನಡುವೆ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಕೂಡ ಹಿಂದೆ ನಾನು ಡಿಕೆಶಿ ಜೊತೆ ಏರ್ಪೋರ್ಟ್ ಕೆಲಸ ಮಾಡಿದ್ದೇನೆ, ಅವರು ದೂರದೃಷ್ಟಿ ಇರೋ ಲೀಡರ್, ಸಿಎಂ ಆಗ್ತಿರೋದು ಖುಷಿ ತಂದಿದೆ ಅಂತ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ. ಇದೆಲ್ಲದರ ನಡುವೆ ಡಿಕೆ ಶಿವಕುಮಾರ್ ಅವರ ಪರಮಾಪ್ತ ಗುರುಗಳಾದ ರಾಜಗುರು ದ್ವಾರಕನಾಥ್ ಗುರೂಜಿ ನುಡಿದಿರುವ ಭವಿಷ್ಯ ಈಗ ಸಖತ್ ವೈರಲ್ ಆಗ್ತಿದೆ. ಖಾಸಗಿ ವಾಹಿನಿ ಜೊತೆ ಮಾತನಾಡಿದ ಅವರು, ಡಿಕೆಶಿ ನನಗೆ ಕಳೆದ 35 ವರ್ಷಗಳಿಂದ ಗೊತ್ತು, ಡಿಕೆಶಿಗೆ ನೀನು ಮುಂದೊಂದು ದಿನ ಸಿಎಂ ಆಗ್ತೀಯಾ ಅಂತ ಹೇಳಿದ್ದೆ. ಈಗ ಡಿಕೆ ಶಿವಕುಮಾರ್ ಅವರಿಗೆ ಸುವರ್ಣ ಸಮಯ ಆರಂಭವಾಗಿದೆ. ಗುರು ಮಿಥುನ ರಾಶಿಯಲ್ಲಿ ಇರೋದ್ರಿಂದ ಡಿಕೆಶಿಗೆ ಭಾರಿ ರಾಜಯೋಗ ತಂದಿದೆ. ಮುಂದಿನ 8 ವರ್ಷಗಳ ಕಾಲ ಅವರ ಅಧಿಕಾರವನ್ನು ಯಾರಿಂದಲೂ ಅಳ್ಳಾಡಿಸೋಕೆ ಸಾಧ್ಯ ಇಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ. ಸಿದ್ದರಾಮಯ್ಯಗೆ ರಾಜಯೋಗ ಮುಗಿದಿದೆ. ಸಿದ್ದರಾಮಯ್ಯ ಅವರ ಜಾತಕದ ಬಗ್ಗೆ ವಿಶ್ಲೇಷಿಸಿದ ಗುರುಜಿ, ಸಿದ್ದರಾಮಯ್ಯ ವೃಶ್ಚಿಕ ರಾಶಿ, ಸದ್ಯ ಅವರಿಗೆ ಗುರುಬಲ ಮತ್ತು ಶನಿಬಲ ಇಲ್ಲ, ರಾಜ್ಯಕ್ಕೆ ಅವರ ಮಾರ್ಗದರ್ಶನ ಇನ್ನೂ ಅಗತ್ಯ ಅಂತ ಹೇಳಿದರು. ಡಿಕೆ ಶಿವಕುಮಾರ್ ಅವರಿಗೆ ಈಗ ಸುವರ್ಣ ಸಮಯ ಆರಂಭವಾಗಿದೆ ಅಂತ ಹೇಳಿದ ಅವರು, ಗುರು ಮಿಥುನ ರಾಶಿಯಲ್ಲಿರೋದ್ರಿಂದ ಡಿಕೆ ಶಿವಕುಮಾರ್ಗೆ ಭಾರಿ ರಾಜಯೋಗ ತರುತ್ತೆ ಅಂತ ಭವಿಷ್ಯ ನುಡಿದರು. ಜ್ಯೋತಿಷ್ಯ ಭವಿಷ್ಯವನ್ನು ನಂಬದ ಸಿದ್ದರಾಮಯ್ಯ, ಜ್ಯೋತಿಷ್ಯ ಭವಿಷ್ಯವನ್ನೇ ನಂಬುವ ಡಿಕೆ ಶಿವಕುಮಾರ್ ಒಂದು ಕಡೆ. ಇವೆಲ್ಲವನ್ನ ಡಿಕೆ ಶಿವಕುಮಾರ್ ಒಪ್ತಾರೆ. ಸಿದ್ದರಾಮಯ್ಯ, ದ್ವಾರಕನಾಥ್ ಗುರೂಜಿ ಅವ್ರ ಮಾತು ಒಪ್ಪಲ್ಲ, ಯಾಕೆಂದರೆ ಅವ್ರು ಜ್ಯೋತಿಷ್ಯವನ್ನು ನಂಬಲ್ಲ. ಈ ಸಮಯ, ರಾಹುಕಾಲ, ಗುಳಿಕಾಲ ಇವೆಲ್ಲ ನೋಡ್ಕೊಂಡು ರಾಜಕಾರಣ ಮಾಡಿದ ವ್ಯಕ್ತಿ ಸಿದ್ದರಾಮಯ್ಯ ಅಲ್ಲ. ಅವ್ರ ಎಲ್ಲ ಕಾಲವನ್ನು ನೋಡಿ ರಾಜಕಾರಣ ಮಾಡೋ ವ್ಯಕ್ತಿ ಡಿ ಕೆ ಶಿವಕುಮಾರ್. ದ್ವಾರಕನಾಥ್ ಗುರೂಜಿ HMT ಗೆಲ್ಲುತ್ತೆ ಅಂತ ಹೇಳಿದರು 2019 ಲೋಕಸಭೆಯಲ್ಲಿ. H ಅಂದರೆ ಹಾಸನ, M ಅಂದರೆ ಮಂಡ್ಯ, T ಅಂದರೆ ತುಮಕೂರು. ಮಂಡ್ಯದಲ್ಲಿ ನಿಖಿಲ್ ಸೋತರು, ತುಮಕೂರಲ್ಲಿ ದೇವೇಗೌಡರು ಸೋತರು, ಹಾಸನದಲ್ಲಿ ಮಾತ್ರ ಪ್ರಜ್ವಲ್ ಗೆದ್ದಿದ್ರು. ಅದಾದಮೇಲೆ ಅವ್ರು ಸಮಾಧಾನ ಕೇಳಿದೆ ಅಂತ ಹೇಳಿದ್ರು ಗುರೂಜಿ. ಹಾಗಾಗಿ ಗುರೂಜಿಗಳ ಹೇಳಿಕೆಗಳು ಒಂದೊಂದು ಸಲ ಸತ್ಯ ಆಗತ್ತಾಗ ನಾವು ಹೇಳಿ ಸತ್ಯ ಅನ್ಕೋತಾರೆ. ಸುಳ್ಳಾದಾಗ ಯಾರು ಬಂದ್ಬಿಟ್ಟು ನಾನು ಹೇಳಿದ್ದೆ ಸುಳ್ಳಾಯಿತು ಅಂತ ಹೇಳ್ಕೊಳ್ಳಲ್ಲ. ನಡೀತೀವಲ್ಲ.